ಎಕ್ಸ್ಪ್ಲೋರ್ ಮಾಡುವ ಲಾಲ್ಬಾಗನ್ನು ಬನ್ನಿ. ಇವಾಗ ಒಂದು ನಮಗೆ ದೊಡ್ಡ ಅವಮಾನ ಆಯಿತು, ನಮ್ಗೆ ಇಲ್ಲಿ ಮೋಸ ಮಾಡಿದ್ರು. ನೋಡಿ ಗಾಯ್ಸ್, ಇವರೇ ಆ ಫ್ರೆಂಡು. ಬಿಟ್ಟೊಡಿ ಹುಡುಗಿಸಿದ್ರೆ ಸೈಟ್ ತೊಡಿ ಅಂಸಲಿ ಬ್ರೇಕ್ ಕಡೆ ನೆನ್ಪಾಡ್ ನೀನ್ ನಡಿ ತಡಿ ನೀನು ಟ್ರಾಫಿಕ್ ಅಲ್ಲಿ ಚಿಲ್ ಮಾಡ್ಬೇಕು ಮಗ ಮ್ಯೂಸಿಕ್ ಅಲ್ಲಿ ಅಕ್ಕಪಕ್ಕ ಎರೆ ನೋಡು ಚಿಕ್ಕ ಗಲ್ಲಿ ನುಗ್ತಾ ಇರ್ಬೇಕು. ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ಎಸ್ಪಿಡಿ ವ್ಲಾಗ್. ನಾನು ನಿಮ್ಮ ದೀಕ್ಷಿತ್ ಶೆಟ್ಟಿ. ಮತ್ತೊಂದು ವ್ಲಾಗಿಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಾವು ಬಂದಿದ್ದೇವೆ ಬೆಂಗಳೂರಿನ ಫೇಮಸ್ ಲಾಲ್ಬಾಗಿಗೆ ಬಂದಿದ್ದೇವೆ. ಇವಾಗ ತುಂಬ ಚೆನ್ನಾಗಿದೆ. ನಾನು ಸಣ್ಣ ವಯಸ್ಸಲ್ಲಿದ್ದಾಗ ಇಲ್ಲಿಗೊಮ್ಮೆ ಬಂದಿದ್ದೆ, ಆದಮೇಲೆ ಇವಾಗ ಇಷ್ಟು ದೊಡ್ಡವನಾಗಿದ್ದೇನೆ, ಇವಾಗ ಬಂದಿದ್ದೇನೆ. ಸ್ಪೆಷಲ್ ಎಂಟ್ರಿ ಇಲ್ಲ, 500 ರೂಪಾಯಿ ಕೊಟ್ಟು ಒಳಗಡೆ ಬಂದಿದ್ದೇವೆ. ಹೌದು, ಸ್ಪೆಷಲ್ ಎಂಟ್ರಿ. ನಮಗೆ VIP ಸ್ಪೆಷಲ್ ಎಂಟ್ರಿ ಇರುತ್ತೆ, 500 ರೂಪೀಸ್. ಇಲ್ಲ ಮಾರೆ, 500 ರೂಪೀಸ್ ಅಲ್ಲ, ಓನ್ಲಿ 50 ರೂಪೀಸ್ ಕೊಟ್ಟರೆ ನಿಮಗೆ ಒಳಗಡೆ ಎಂಟ್ರಿ ಕೊಡ್ತಾರೆ. ತುಂಬ ಚೆನ್ನಾಗಿದೆ ಇಲ್ಲಿ ಲಾಲ್ಬಾಗ್. ಫುಲ್ ಒಳ್ಳೆ ಗಾಳಿ ಬೀಸ್ತಾ ಇದೆ, ಒಳ್ಳೆ ವಾತಾವರಣ ಇದೆ. ನಿಮಗೆ ಒಂದು ಮೈಂಡ್ ಪೀಸ್ಫುಲ್ ಆಗಬೇಕಂದ್ರೆ ಇಲ್ಲಿಗೆ ಬರ್ಬೋದು. ಸರಗಳ್ಳರಿದ್ದಾರೆ, ಎಚ್ಚರಿಕೆ. ಅವರಿಗೆ ಅನಿಸ್ತಿದೆ ನಾನು ಮೋಸ ಹೋಗ್ಬಿಟ್ಟೆ, ನಾನೇ ಒಂದು ಚಾನ್ಸ್ ಕೊಟ್ಟಿದ್ದೀನಿ ಅಂತ. ಬಚ್ಚ ಆಗಿದ್ದೀರಿ, ಹುಷಾರಾಗಿರಿ. ಇನ್ನೊಂದ್ಸಲ ತಟ್ಟೆಗೆ ಬರ್ಬೇಕಾದ್ರೆ ನಡ್ರಳಿ. ಇವಾಗ ನಮಗೆ ಒಬ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂತ. ಇವಾಗ ತೋರಿಸ್ತೀನಿ ಅವರು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರಂತ. ಇಷ್ಟೊಂದು ಪ್ಲೇಸ್ಗಳಿವೆ ಲಾಲ್ಬಾಗಲ್ಲಿ, ಇದೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಎಕ್ಸ್ಪ್ಲೋರ್ ಮಾಡುವ ಲಾಲ್ಬಾಗನ್ನು ಬನ್ನಿ. ಇದೇ ಲಾಲ್ಬಾಗ್ ಕೆರೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಒಂದು ಕಸ ಇಲ್ಲ ಅಥವಾ ಏನು ಗಲೀಜಿಲ್ಲ, ವಾಸನೆಗಳು ಏನಿಲ್ಲ ನೀರ ಹತ್ರ. ನಾನು ಬೇರೆ ಕಡೆ ನೀರ ಹತ್ರ ಎಲ್ಲ ಹೋದಾಗ ಅಲ್ಲಿ ಮೋರಿದ ನೀರೆಲ್ಲ ಅಲ್ಲಿಗೆ ಬಿಡ್ತಿದ್ರು, ವಾಸನೆ ಬರ್ತಿತ್ತು, ಗಲೀಜು ಇರ್ತಿತ್ತು. ಬಟ್ ಲಾಲ್ಬಾಗ್ ಕೆರೆ ಅಂತ ಏನಿದೆ ನೋಡಿ, ತುಂಬ ಪರಿಶುದ್ಧವಾಗಿದೆ. ಒಂದು ನೀರು ಕೂಡ ಅಷ್ಟೊಂದು ಕ್ಲೀನ್ ಆಗಿದೆ, ಬಹಳ ಚೆನ್ನಾಗಿದೆ. ಒಂದು ಒಳ್ಳೆ ಗಾಳಿ ಬೀಸ್ತಾ ಇದೆ. ನಮ್ಮ ಹಳ್ಳಿಯಲ್ಲಿ ಹೇಗೆ ಕೆರೆಗಳು ನದಿಗಳೆಲ್ಲ ಹರಿತಾ ಇದೆ ನೋಡಿ, ಅದೇ ರೀತಿ ಹರಿತಾ ಇದೆ. ತುಂಬ ಚೆನ್ನಾಗಿದೆ. ನಿಮಗೆ ಮೈಂಡಲ್ಲಿ ಎಷ್ಟೇ ಸ್ಟ್ರೆಸ್ ಇರ್ಬೋದು, ಕೋಪ ಇರ್ಬೋದು, ಇಲ್ಲಿಗೆ ಬಂದಾಗ ಮಾತ್ರ ಅದೆಲ್ಲ ರಿಲೀಸ್ ಆಗುತ್ತೆ, ನೀವು ರಿಲೀಫ್ ಆಗ್ತೀರಾ. ಇದು ನಾನು ಕೊಡೋ ಮಾತು ಸತ್ಯ. ಯಾರಾದರೂ ಬೆಂಗಳೂರಲ್ಲಿದ್ದರೆ ಒಂದು ಸಲ ಬಂದು ನೋಡಿ ಹೇಗಿದೆ ವ್ಯೂ ಪಾಯಿಂಟ್, ವಾತಾವರಣ ಹೇಗಿದೆ ಅಂತ. ನನಗಂತೂ ತುಂಬ ಖುಷಿ ಆಯಿತು. ನಾನು ಲಾಲ್ಬಾಗಿಗೆ ಬಂದು 50 ರೂಪಾಯಿ ಟಿಕೆಟ್ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು ನನಗೆ. ನಾವು ಇವಾಗ ಲಾಲ್ಬಾಗ್ ಕೆರೆಯನ್ನು ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಇವಾಗ ನಾವು ಬಂದಿದ್ದೇವೆ, ಇದ್ರ ಹೆಸರೇನಂತ ನನಗೆ ಗೊತ್ತಿಲ್ಲ. ಬಟ್ ನೋಡಿ ಎಷ್ಟು ದೊಡ್ಡ ಮರ, ನನ್ನ ಜೀವಮಾನದಲ್ಲಿ ಇಷ್ಟು ದೊಡ್ಡ ಮರವನ್ನು ನಾನು ನೋಡಲಿಲ್ಲ. ಮರ ಬಿಡಿ, ಅದರಲ್ಲಿ ಒಂದು ವಿಶೇಷತೆಯನ್ನು ತೋರಿಸ್ತು ನಿಮಗೆ ಹೇಗಿದೆ ಅಂತ. ಒಮ್ಮೆ ನೋಡಿ ಯಾರು ಮನೆಯನ್ನು ಕಟ್ಕೊಂಡಿದ್ದಾರೆ ಆ ಮರದಲ್ಲಿ ಅಂತ. ಗೈಸ್ ನೋಡಿದ್ರಲ್ಲ ಎಷ್ಟು ದೊಡ್ಡ ಮರ, ಆ ಮರದಲ್ಲಿ ಎಷ್ಟೊಂದು ಜೇನ್ನೊಣಗಳದ್ದು ಏನು ಗೂಡು ಕಟ್ಟಿದೆ. ಎಂತಾದ್ರೂ ಒಂದು ಕಲ್ಲು ಬಿಸಾಡಿದ್ರೆ ಉಂಟಲ್ಲ, ಅವ ಜೀವಂತವಾಗಿ ಹೊರಗಡೆ ಹೋಗ್ಲಿಕ್ಕಿಲ್ಲ. ಅಷ್ಟು ಅದರದ್ದು ಫ್ಯಾಮಿಲಿ ಎಲ್ಲ ಇಲ್ಲೇ ಇದೆ. ಒಂದಕ್ಕೇನಾದ್ರೂ ಪೆಟ್ಟು ಬಿತ್ತು ಅಂದ್ರೆ ಉಂಟಲ್ಲ, ಅವ ಕಲ್ಲು ಬಿಸಾಕಿದವ ಸತ್ತ. ಅಷ್ಟೊಂದು ಇದೆ, ಒಂದು 100ಕ್ಕಿಂತಲೂ ಜಾಸ್ತಿ ಇದೆ. ವಿಡಿಯೋದಲ್ಲಿ ಹೇಗೆ ಕಾಣುತ್ತೆ ಅಂತ ಗೊತ್ತಾಗಲ್ಲ, ಬಟ್ 100ಕ್ಕಿಂತಲೂ ಜಾಸ್ತಿ ಇದೆ. ಮಾತೇ ಬರ್ತಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಿನಿಮಾ ಶೂಟಿಂಗ್ ಅಲ್ಲೆಲ್ಲ ನೋಡ್ತೀವಲ್ಲ, ಕಲರ್ ಮರ, ಅದೇ ರೀತಿ ಇದೆ. ಇಲ್ಲೊಂದು ನೇರಳೆ ಕಲರ್ದು ಮರ ಇದೆ. ಅಂದ್ರೆ ಮರ ಹಸಿರೆ, ಅದರಲ್ಲಿ ಯಾವುದೋ ಒಂದು ನೇರಳೆ ಕಲರ್ದು ಹೂವೆಲ್ಲ ಬಿಟ್ಟಿದೆ. ಆಕ್ಟ್ ಮಾಡಕ್ ಬರ್ತೀನಿ ಸರ್. ಎಲ್ಲಿ ನಡಕ್ ತೋರ್ಸು ನೋಡೋಣ. ಗೈಸ್, ನಾವು ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಅದಕ್ಕೆ ಲ್ಯಾಪ್ಟಾಪಲ್ಲಿ ಚಾರ್ಜ್ ಹಾಕಿ ಫೋನಿಗೆ ಇವಾಗ ಮತ್ತೆ ನಡ್ಕೊಂಡು ಹೋಗ್ತಿದ್ದೀವಿ.
ಇಲ್ಲಿ ಕುಡಿಲಿಕ್ಕೆ ಒಂದು ಬಾಟಲ್, ಅರ್ಧ ಲೀಟ್ರ್ ಬಾಟಲ್ಗೆ 50 ರೂಪಾಯಿ. ಅದಕ್ಕೆ ನಾವು ಆರ್ಥಿಕ ಪರಿಸ್ಥಿತಿ ನಮಗೆ ಉಂಟಾಗಿ ರೀಲ್ಸ್ ಮಾಡಿ 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 ಗಟ್ಲೆಲ್ಲ ಒಣಗೋಗ್ಬಿಟ್ಟದೆ. ಅದಕ್ಕೆ ಐಸ್ ಕ್ರೀಮ್ ಚಿತ್ತಾದಿನ ಗುರು. ಒಂದು 20 ರೂಪಾಯಿ ಐಸ್ ಕ್ರೀಮ್ ತೊಗೊಂಡು ಚೀಪ್ ಹೋಗ್ತಿದ್ದೀವಿ. ಪರಿಸ್ಥಿತಿ ಅಲ್ಲ ಅದು, ಅಷ್ಟು ಕಾಸ್ಟ್ಲಿ ಯಾಕೆ ಕೊಡ್ಬೇಕು? ಭಯಂಕರ ಕಾಸ್ಟ್ಲಿ ಇಲ್ಲೆಲ್ಲ. ನೀರೆಲ್ಲ ತನ್ನಿ ನೀವು ಇಲ್ಲಿಗೆ ಬರೋದಾದ್ರೆ ಆಯಿತಾ. ಇಲ್ಲಿ ಒಂದು ಅರ್ಧ ಲೀಟ್ರ್ ಬಾಟ್ಲಿಗೆ 10 ರೂಪಾಯಿ ಇದ್ದರೆ ಇಲ್ಲಿ 50 ರೂಪಾಯಿ ಹೇಳ್ತಾರೆ. ಅದಕ್ಕೆ ನೀವು ಬರುವಾಗ ಫುಡ್ ಆಗಲಿ ಅಥವಾ ನೀರಾಗಲಿ ತನ್ನಿ. ಅವರಿಗೆ ತೋರಿಸ್ಬೇಡಿ ಫುಡ್ ಎಲ್ಲ ತಂದಿದ್ದು, ಬೈತಾರೆ ಮತ್ತೆ ಆಯಿತಾ. ಅಲ್ಲಿ ಬ್ಯಾಗ್ ಓಪನ್ ಮಾಡಿ ನೋಡಿದ್ದಲ್ಲ ಫಸ್ಟ್ ಬರುವಾಗ. ಹಾಂ ಹೌದು, ಬ್ಯಾಗ್ ಎಲ್ಲ ಚೆಕ್ ಮಾಡ್ತಾರೆ. ತರಬೇಡಿ, ನೀರು ತನ್ನಿ. ನೀರು ತಂದರೆ ಅಂತ ಹೇಳೋದಿಲ್ಲ. ನಾವು ಇವಾಗ ಹೋಗ್ತಿದ್ದೀವಿ ನೆಕ್ಸ್ಟ್ ಪ್ಲೇಸಿಗೆ. ಗಾಯ್ಸ್, ನಾವಿವಾಗ ಹೋಗ್ತಿದ್ದೀವಿ ಜಲಪಾತಕ್ಕೆ. ಜಲಪಾತ ಅಲ್ಲ, ಅಲ್ಲಿ ಒಂದು ದೂರದಲ್ಲಿ ಒಂದು ನೀರು ಬೀಳ್ತಾ ಇದೆ. ನಮಗಿಲ್ಲಿ ಮೋಸ ಮಾಡಿದ್ರು. ಎಂತ ಮೋಸ ಅಂದರೆ, ನಾನು ನಿಮಗೆ ದೂರದಲ್ಲಿ ತೋರಿಸಿದೆ ಅಲ್ಲ, ಅದು ಒಳ್ಳೆ ಜಲಪಾತ ಥರ ಇತ್ತು. ಹತ್ತಿರ ಹೋಗುವಾಗ ಅದೇನೋ ನೀರೆಲ್ಲ ಬಂದ್ ಮಾಡಿಸಿದ್ರು. ಸೊ ಕ್ಲೋಸ್ ಆಯಿತು, ಹೋಗ್ಲಿಕ್ಕಾಗಲಿಲ್ಲ. ಅದು ನನಗೆ ತೋರಿಸ್ಬೇಕಿತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ, ಬಟ್ ತೋರ್ಸೋಕ್ಕಾಗಿಲ್ಲ, ಕ್ಲೋಸ್ ಮಾಡಿದ್ರು. ಅದಕ್ಕೆ ಬೇರೆ ವಿಡಿಯೋದಲ್ಲಿ ನೋಡಿ ಅದಕ್ಕೆ ನಾನು ಇವಾಗ ಬೇರೆ ಪ್ಲೇಸಿಗೆ ಹೋಗ್ತಿದ್ದೆ, ಅಂದರೆ ಲಾಲ್ಬಾಗಲ್ಲೇ ಬೇರೆ ಕಡೆಗೆ ಹೋಗ್ತಾ ಇದ್ದೇನೆ. ಗಾಯ್ಸ್, ನಾವಿವಾಗ ಹೋಗ್ತಿದ್ದೇವೆ ಗಾಜಿನ ಅರಮನೆಗೆ. ನಾನು ಸಣ್ಣ ವಯಸ್ಸಲ್ಲಿದ್ದಾಗ ಗಾಜಿನ ಅರಮನೆಗೆ ಒಂದ್ಸಲ ಹೋಗಿದ್ದೆ, ಇವಾಗ ಮತ್ತೊಂದು ಸಲ ಹೋಗ್ತಾ ಇದ್ದೇನೆ. ತೋರಿಸ್ತೇನೆ ಗಾಜಿನ ಅರಮನೆ ಹೇಗಿದೆ ಅಂತ. ಅದು ಫುಲ್ ಗ್ಲಾಸಲ್ಲಿ ಮಾಡಿರ್ತಾರೆ. ದೊಡ್ಡ ಅರಮನೆ ಅಂದರೆ ದೊಡ್ಡದಾಗಿಲ್ಲ, ಬಟ್ ಒಂದು ಲೆವೆಲಲ್ಲಿ ಇದೆ, ಗಾಜಿಂದಾನೇ ಮಾಡಿರ್ತಾರೆ. ನಿಮ್ಗೆ ತೋರಿಸ್ತೇನೆ ಅದು ಹೇಗಿದೆ ಅಂತ. ಬನ್ನಿ ಗಾಯ್ಸ್, ಹೋಗುವ. ನೋಡಿ, ಅಲ್ಲಿ ಮೊಸಳೆ ಇದೆ. ಮೊಸಳೆ ತರಾನೇ, ಆದ್ರೆ ಮೊಸಳೆ ಅಲ್ಲ, ಇದು ಉಸಿರವಳ್ಳಿ ತರಾನೇ, ಆದ್ರೆ ಉಸಿರವಳ್ಳಿ ಅಲ್ಲ. ನೆಕ್ಸ್ಟ್ ಅಲ್ಲಿ ನವಿಲೆಲ್ಲ ಇದೆ. ಇದು ಕೂಡ ಮಂಗ ಇದೆ, ಮಂಗನ್ ತರಾನೇ, ಮಂಗ ಅಲ್ಲ. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಮರ ಯಾಕೆ ನಮಗೆ ಏನಂತೀರ? ಇನ್ನೊಂದು ಪ್ರಾಣಿ ತೋರಿಸ್ತೀನಿ ನೋಡಿ. ಅದರ ಹೆಸರು ಬಂದ್ಬಿಟ್ಟು ಎಮ್ಮೆಗೊಂಡು ಅಂತ. ಎಮ್ಮೆಗೊಂಡು ಅಂದರೆ ಏನು ಅಂತ ಗೊತ್ತಿಲ್ಲ, ಬಟ್ ಅದಕ್ಕೊಂದು ಎಮ್ಮೆದು ಶೇಪ್ ನಿಮಗೆ ಕಾಣ್ಬೋದು. ಸರ್ ತೋರಿಸಿ ಪ್ಲೀಸ್, ಕಾಣ್ತಿದ್ಯಾ? ಕರೆಕ್ಟ್, ಕೊಂಬು ಉಂಟು, ಕೊಂಬಿದೆ. ಮತ್ತೆ ಅಲ್ಲೊಂದು ಏನೋ ಕೊಂಬಿ ಥರ ಇದೆ, ಏನೋ ಅದು ಗೊತ್ತಿಲ್ಲ. ನೆಕ್ಸ್ಟ್ ಅಲ್ಲಿ ಒಂದು ಕಾಣ್ತಾ ಇರ್ಬೋದು ನಿಮ್ಗೆ, ಅದು ಮೀನಲ್ಲಿ ಅರ್ಧ ಯಾರೋ ತಿಂದಿದ್ದಾರೆ, ಯಾರೋ ಹೊಟ್ಟೆ ಹಸಿವಾಗಿದೆ ಅಂತ ನೋಡಿ. ಅದಕ್ಕೆ ಅರ್ಧ ಅದರಲ್ಲಿ ಇಲ್ಲ. ನೆಕ್ಸ್ಟ್ ಬನ್ನಿ ತೋರಿಸ್ತೀನಿ. ಪ್ರಕೃತಿ ತಾಯಿ ಮಡಿಲು ಅಂತ, ಇದ್ರ ಹೆಸರು ಪ್ರಕೃತಿ ತಾಯಿ ಮಡಿಲು ಅಂತ. ನೋಡ್ಬೋದು, ಮನುಷ್ಯ ಪ್ರಕೃತಿಯಿಂದ ಹೊರಗಡೆ ಬರುವಂಥದ್ದು. ಅಂದರೆ ಮನುಷ್ಯನನ್ನು ಪ್ರಕೃತಿ ಸಾಕ್ತಾಳೆ, ಅದಕ್ಕೆ ಒಂದು ಇರ್ಬೋದು, ನನಗೆ ಗೊತ್ತಿಲ್ಲ ಕರೆಕ್ಟಾಗಿ. ಮತ್ತು ಇವಾಗ ಇಲ್ಲಿ ನವಿಲಿದೆ. ಇದು ಯಾವ ರೀತಿ ನವಿಲು ಅಂತ ಗೊತ್ತಿಲ್ಲ, ಇದಕ್ಕೆ ಕೈಕಾಲಿಲ್ಲ, ಬಟ್ ಒಳ್ಳೆ ಮರದಲ್ಲಿ ಕೆತ್ತನೆ ಮಾಡಿದರೆ ತುಂಬ ಚೆನ್ನಾಗಿದೆ ನೋಡಿ. ಈ ರೀತಿ ಕಾಣುತ್ತೆ ನವಿಲು. ಅದೇ ರೀತಿ ಇಲ್ಲಿ ನವಿಲು, ಮೊಸಳೆ, ಮೀನು, ಅರ್ಧ ಇರೋ ಮೀನು, ಮತ್ತು ಸುಮಾರು ಅದೇ ರೀತಿದು ಮರದಲ್ಲಿ ಕೆತ್ತನೆ ಮಾಡಿರುವಂಥ ಪ್ರಾಣಿ ಆಗಲಿ ಪಕ್ಷಿಗಳಾಗಲಿದೆ. ಆಕಾಶ್ ಅಂತ ನಮಗೆ ಲಾಲ್ಬಾಗಲ್ಲಿ ಸಿಕ್ಕಿದ್ದಾರೆ. ಇವರು ಒಳ್ಳೆ ರ್ಯಾಪರ್ ಅಂತ ಅವ್ರ ಫ್ರೆಂಡ್ ಹೇಳಿದ್ದಾರೆ. ಇವಾಗ ಒಂದು ರ್ಯಾಪ್ ಮಾಡ್ತಾರೆ. ಯಾರಾದ್ರೂ ನೆಕ್ಸ್ಟ್ ಲಾಲ್ಬಾಗಿಗೆ ಬಂದೇ ಬರ್ತಿರೋ ಬ್ಲಾಗ್ ನೋಡ್ಕೊಂಡು, ಅವಾಗ ಇವರನ್ನ ಮೀಟ್ ಮಾಡಿ ಮಾತಾಡಿಸಿ, ಅವಾಗ ಅವ್ರು ಬ್ಯುಸಿ ಇರ್ಬೋದು, ನನಗೆ ಗೊತ್ತಿಲ್ಲ ರ್ಯಾಪ್ ಮಾಡ್ತಾರಿಲ್ವೋ ಅಂತ. ಬಟ್ ಇವಾಗ ಅವ್ರು ರ್ಯಾಪ್ ಮಾಡ್ತಾರೆ, ಒಮ್ಮೆ ಕೇಳಿ ಹೇಗಿದೆ ಅಂತ. ಹೇಳ್ತೀರಾ ನಮಗೋಸ್ಕರ? ಹೇಳಿ, ನಿಂತ್ಕೊಳ್ಳಿ, ಹೇಳಿ. ನನ್ನ ಹೆಸರು ದೀಕ್ಷಿತ್ ಅಂತ. ನಂದು ಶೆಟ್ಟಿ ಎಸ್ಪಿಡಿ ಬ್ಲಾಗ್ಸ್ ಇಂದ ಬಂದಿದ್ದೀನಿ. ನಾನು ದೀಕ್ಷಿತ್, ನಂದು ಶೆಟ್ಟಿ ಎಸ್ಪಿಡಿ ಬ್ಲಾಗ್ಸ್ ಉಡುಪಿಯಿಂದ ಬಂದಿದ್ದೀನಿ. ಸೊ ನೀವೊಂದು ರ್ಯಾಪ್ ಹೇಳಿದ್ರೆ ನನ್ನ ಸಬ್ಸ್ಕ್ರೈಬರ್ಗೆ ಕೂಡ ಖುಷಿ ಆಗ್ತಾರೆ. ದೀಕ್ಷಿತ್ ಅವರು ವ್ಲಾಗ್ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಯೂತ್ಸ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೀ ಸ್ಟೈಲ್ ರ್ಯಾಪ್ ಲಿಸನ್ ಪ್ಲೀಸ್. ಬೀಟ್ ತೊಡಿ 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 ಹುಡುಗಿ ಸಿಕ್ಕರೆ ಸೈಟ್ ತೊಡಿ ಅಂಸಲಿ ಬ್ರೇಕ್ ಕಿಡಿ ನಿನ್ ಪಾಡ್ ನೀನ್ ನಡಿ. ಬೀಟ್ ತೊಡಿ ಹುಡುಗಿ ಸಿಕ್ಕರೆ ಸೈಟ್ ತೊಡಿ ಅಂಸಲಿ ಬ್ರೇಕ್ ಕಿಡಿ ನಿನ್ ಪಾಡ್ ನೀನ್ ನಡಿ. ತಡಿ 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 ನೀನು ಟ್ರಾಫಿಕ್ ಅಲ್ಲಿ ಚಿಲ್ ಮಾಡ್ಬೇಕು ಮಗ ಮ್ಯೂಸಿಕ್ ಅಲ್ಲಿ. ಅಕ್ಕಪಕ್ಕ ಎರೆ ನೋಡು ಚಿಕ್ ಚಿಕ್ ಗಲ್ಲಿ ನುಗ್ತಾ ಇರ್ಬೇಕು ನಿನ್ ಸೈಕಲ್ ಗ್ಯಾಪ್ ಅಲ್ಲಿ ಮಗ ನುಗ್ತಾ ಇರ್ಬೇಕು ನಿನ್ ಸೈಕಲ್ ಗ್ಯಾಪ್ ಅಲ್ಲಿ. ಕೇಳಿಬಿಡು ಒನ್ ಟೈಮು ಸಿಕ್ಕಿ ಬೇರೆ ಡ್ಯೂಟಿ ಆಯ್ತಾ ಫುಲ್ ಟೈಮು. ಹೇ ಬೇಬಿ ಹೇಳು ನೀನು ಬರ್ತೀಯಾ ಲಾಂಗ್ ಡ್ರೈವ್ ಲಾಂಗ್ ಡ್ರೈವ್ ಲಾಂಗ್ ಡ್ರೈವ್. ಹೇ ಬೇಬಿ ಹೇಳು ನೀನು ಬರ್ತೀಯಾ ಲಾಂಗ್ ಡ್ರೈವ್ ಲಾಂಗ್ ಡ್ರೈವ್ ಲಾಂಗ್ ಡ್ರೈವ್. ಖಾಲಿ ರೋಡು ಸಿಕ್ಬಿಟ್ರೆ ಜಾಲಿಗೆ ಫುಲ್ ಹೈ ಫುಲ್ ಹೈ ಫುಲ್ ಹೈ. ನನ್ನಂತ ಯಾರು
ಇಲ್ಲ ಚಿಂತಿ ಚೋರ, ಅಲ್ಲಿ ನೋಡ್ದಪ್ಪ ಅವಳೆ ಕೇಳಿ ತಿಂದಿ ಬೋರ್ರ, ಯಾರಿಗ್ ಏನ್ ಬೇಕ್ ಏನ್ ಬೇಡ ಅಂತ ಥಿಂಕ್ ಮಾಡಿ ನೀನ್ ಕೆಡ್ಬೇಡ, ನೀನ್ ಕಟ್ಟಿದ್ ಕನ್ಸ್ ಅನ್ಕೊಳ್ಬೇಡ, ಈ ಟೈಮಿಗೆ ಮನ ಕೊಡ್ಬೇಡ, ಸಿಗೋದನ್ನ ಲೈಫ್ ಕೊನೆ ಮಾಡ್ಬೇಕ ಸ್ವೈಪು, ಫ್ರೆಂಡ್ ಆಗಿ ಬಾರದ ಅಲ್ಲ ನನ್ನ ವೈಫು, ಕಾಲ್ ಮಾಡಿ ಹೇಳ್ಬೇಕ ಮಮ್ಮಿ ಡ್ಯಾಡಿಗೆ ಲೇಟ್ ಆಗುತ್ತೆ ಬರೋದಕ್ಕೆ ಮನೆಗೆ, ಬೂಮ್ 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 ನನ್ ಬೈಕ್ ಸೌಂಡು ಕಣೆ ಬೂಮ್ 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 ನನ್ ಬೈಕ್ ಸೌಂಡು ಕಣೆ ಬೂಮ್ ಬೂಮ್. ಲೋ ಹೊಟ್ಟೆ ಹಸಿತ ಇದೆ ಕಣ, ಸ್ನಾಕ್ಸ್ ಬೇಕು. ಹೌದಾ ಮೇಡಮ್, ನಮ್ಗೆ ಹೈವೇ ರೋಡ್ ಅಲ್ಲಿ ತಿನ್ನೋದಕ್ಕೆ ಐತೆ ಕೇಳಿ ಬಿಸಿ ಜೋಳ, ನಾವು ಘಾಟ್ ಸೆಕ್ಷನ್ ನಲ್ಲಿ ಸಾಕ್ತಿರ್ಬೇಕಾದ್ರೆ ಅಡ್ಡ ಬರ್ಬೋದು ಒಂದು ತೋಳ, ಇನ್ ಸ್ವಲ್ಪ ದೂರ ಸಾಕ್ತಿದ್ದಂಗೆ ಯಾವ್ದು ಹಳ್ಳಿ ನಡಿಬೋದು ಹೊಸ ಮೇಳ, ನಮ್ ಬಾಯಿ ಯಾರಿಕೆಗೆ ಬೇಡ ಬಿಯರ್ ಪಾನ್ಕ ಜೊತೆಗೆ ಮಜ್ಜಿಗೆ ಸಿಕ್ಕ್ರೆ ಅನ್ಕೊಂಡ್ ಬಿಡು ಕಣೆ ಅದೇ ಟ್ರೆಂಡ್, ಇನ್ ಸ್ವಲ್ಪ ದೂರ ಕಾಡಿನ ದಾರಿ ಬರ್ಬೋದು ಹೊಸ ಗರ್ಜನೆ ತೋರ್ರಿ ಗ್ಯಾಪ್ ಅಲ್ಲಿ ನಮ್ಮ ಗಜರಾಜ, ನಾವು ಹೆಡ್ ಲೈಟ್ ಆಫ್ ಮಾಡಿ ಪಾಸ್ ಆಗ್ಬಿಟ್ರೆ ಕತ್ತಲ ಭಯವೇ ಹೊಸ ರಾಜ, ನಾವು ಸೇಫ್ ಆಗಿ ಮನೆಗೆ ಬಂದ ಮೇಲೆ ನೀನ್ ಕಟ್ಬಿಡು ಫ್ರೆಂಡ್ಶಿಪ್ ಬ್ಯಾಂಡ್ ಜೊತೆಗೆ ಕೊಟ್ಬಿಡು ಪ್ರೀತಿಯ ಎಲ್ಲೋ ರೋಜ, ನೆನ್ಪಿಟ್ಕೊ ನನ್ನ ಹೆಸರು ರಾಜ. ಸೊ ಲವ್ ಯು ಆಲ್. ಈ ರ್ಯಾಪ್ ಗೆ ತುಂಬಾ ಕಾನ್ಸೆಪ್ಟ್ ಇದೆ. ವಾಟ್ ಎವರ್ ಇವರು ಚೆನ್ನಾಗಿ ಇವರು ಇಲ್ಲ ಸುಮಾರು ಒಂದು 2000-3000 ಲಿರಿಕ್ಸ್ ಬರ್ದಿದೀವಿ. So, ನಮ್ಮ ಕನ್ನಡ ಕೆಚ್ಚೆದೆಯ ಕೂಗು ಅಂತ ಒಂದು ಸಾಂಗ್ ರಿಲೀಸ್ ಆಗ್ತಿದೆ ಅತಿ ಶೀಘ್ರದಲ್ಲಿ. ಯಾವ ಚಾನಲ್ ಅಲ್ಲಿ? ಸಿರಿ ಮ್ಯೂಸಿಕ್ ಅಲ್ಲಿ ರಿಲೀಸ್ ಆಗ್ತಿದೆ ನಮ್ಮ ಕನ್ನಡ ಕೆಚ್ಚೆದೆಯ ಕೂಗು ಅನ್ನೋ ಸಾಂಗ್. ಅಜಯ್ ವಾರಿಯರ್ ಅವರು ಸಿಂಗರು, ಸತ್ಯ ಮ್ಯೂಸಿಕ್, ಸತ್ಯ ವೇದಶ್ರೀ ಅನ್ನೋರು, ಸತ್ಯ ಮಾಸ್ಟರ್ ಅಂತ ಕರಿತೀನಿ, ಮ್ಯೂಸಿಕ್ ಮಾಡಿದ್ದಾರೆ. ಸೊ ನಂದು ಫಸ್ಟ್ ಆಲ್ಬಮ್ ಸಾಂಗ್ ಲಿರಿಕ್ಸ್ ಅಲ್ಲಿ ಬರ್ತಾ ಇರೋದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ಕನ್ನಡ ಕೆಚ್ಚೆದೆಯ ಕೂಗು, ಅದು ನನ್ನ ಒಬ್ಬನ ಕೂಗಲ್ಲ, ಪ್ರತಿಯೊಬ್ಬ ಕನ್ನಡಿಗನ ಕೂಗು, ಪ್ರತಿಯೊಬ್ಬ ಕನ್ನಡಿಗರು ಹೆಮ್ಮೆಯಿಂದ ಕೇಳಬೇಕಾದಂತ ಹಾಡು, ಪ್ರತಿಯೊಬ್ಬ ಕನ್ನಡಿಗರು ಪರಭಾಷೆಗರಿಗೆ ನಮ್ಮ ಭಾಷೆ ಅರಿವು ಮೂಡಿಸುವಂತ ಹಾಡು ನಮ್ಮ ಕನ್ನಡ ಕೆಚ್ಚೆದೆಯ ಕೂಗು ಬರ್ತಾ ಇದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ದೀಕ್ಷಿತ್ ಅವರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಫ್ರೀ ಸ್ಟೈಲು. ಸೊ ದಯವಿಟ್ಟು ಯಾರು ಬೇಜಾರಾಗಬೇಡಿ. ಒಳ್ಳೆ ಟೈಮ್ ಅಂದ್ರೆ ಇನ್ವೆಸ್ಟರ್ ಸಿಕ್ಕರೆ ಖಂಡಿತವಾಗ್ಲೂ ಒಳ್ಳೆ ವ್ಯೂಸ್ ಕೊಡ್ತೀನಿ. ಥ್ಯಾಂಕ್ ಯು. ಸೂಪರ್. ನಾನು ಅನ್ಕೊಂಡಿರಲಿಲ್ಲ ಇಷ್ಟೊಳ್ಳೆ ನಮ್ದು ಜೀವನ ನಡೀತಾನೆ ಇರುತ್ತೆ. ವಾಟ್ ಎವರ್, ನನ್ನಿಂದ ನಿಮ್ಗೊಂದು 4 ಜನ ಸಬ್ಸ್ಕ್ರೈಬರ್ ಸಿಕ್ಕರೆ ಸಾಕು. ಇವಾಗ ನಾವು ಗಾಜಿನ ಅರಮನೆಗೆ ಬಂದಿದ್ದೇವೆ. ಗಾಜಿನ ಅರಮನೆ ಹೇಗಿದೆ ಅಂತ ತೋರಿಸ್ತೀನಿ. ಬಟ್ ಗಾಜಿನ ಅರಮನೆಗೆ ಸುತ್ತ ಒಂದು ಹಸಿರು ಕಲರ್ದು ಟರ್ಪಲ್ ಅಂತ ಏನೋ ಹೇಳ್ತಾರೆ ನೋಡಿ, ಅದು ಕಟ್ಟಿದ್ದಾರೆ. ಯಾಕಂದರೆ ತುಂಬ ಬಿಸಿಲು ಹೊಡಿತಾ ಇದೆ, ಅದಕ್ಕೆ ಗಾಜೆಲ್ಲ ಒಡೆದೋಗ್ಬಾರ್ದಂತನಾ ಏನೋ ಗೊತ್ತಿಲ್ಲ. ನಿಮ್ಗೆ ತೋರಿಸ್ತೀನಿ ಅದು ಯಾವ ರೀತಿಯಲ್ಲಿದೆ ಅಂತ. ಗಾಜಿನ ಅರಮನೆ ಅಂತ ಇದನ್ನೇ ಕರೀತಾರೆ ಲಾಲ್ಬಾಗಿದ್ದು. ಬಟ್ ಇದೇನಾಗಿದೆ ಅಂದರೆ ಬಿಸಿಲಿಗೆ ಏನು ಗಾಜು ಹೊಡೆಯುತ್ತಾ ಅಂತನೋ ಏನೋ ಗೊತ್ತಿಲ್ಲ. ಒಳಗಡೆ ಅಂದರೆ ಒಳಗಡೆ ಹೋಗುವಾಗಿಲ್ಲ, ಅದನ್ನು ನಿರ್ಬಂಧನೆ ಮಾಡಿದ್ದಾರೆ. ಅದಕ್ಕೆ ಒಳಗಡೆ ಹೋಗುವಾಗಿಲ್ಲ, ಅದೆಲ್ಲ ಕ್ಲೋಸ್ ಮಾಡಿದ್ದಾರೆ. ಅದಕ್ಕೆ ನಾವು ಇವಾಗ ಏನೋ ಬೇರೆ ಪ್ಲೇಸಿಗೆ ನೋಡುವ ಅಂತ ಹೋಗ್ತಿದ್ದೀವಿ. ಲಾಲ್ಬಾಗಲ್ಲಿ ಫುಲ್ಲು ಬಿಸಿಲು ಇವಾಗ ಹೊಡಿತಾ ಇದೆ ನೋಡಿ, ಈ ರೀತಿ ಎಲ್ಲ ಇದೆ ಲಾಲ್ಬಾಗ್. ನಿಮಗೆ ಇವಾಗ ಗಾಜಿನ ಅರಮನೆ ತೋರಿಸಿದ್ದೇನೆ. ಇದೇ ಗಾಜಿನ ಅರಮನೆ. ವಿಶೇಷತೆ ಏನೂ ಇಲ್ಲ, ಫುಲ್ ಗಾಜಿಂದ ಕಟ್ಟಿರ್ತಾರೆ. ಅರಮನೆ ಅಂದರೆ ದೊಡ್ಡ ಅರಮನೆ, ರಾಜರ ಅರಮನೆ. ಇಂಡಿಪೆಂಡೆನ್ಸ್ ಡೇಗೆ ಎಲ್ಲ ಏನು ಲೈಟ್ ಎಲ್ಲ ಹಾಕ್ತಾರೆ ಇರ್ಬೇಕು ಸಮಥಿಂಗ್. ಮತ್ತು ಇವಾಗ ಏನು ಅಷ್ಟೊಂದು ಸ್ಪೆಷಲ್ ಆಗಿ ಏನು ಕಾಣ್ತಾ ಇಲ್ಲ. ನೋಡಿ ಗಾಯ್ಸ್, ಒಬ್ಬ ಫ್ರೆಂಡ್ನ ತೋರಿಸ್ತೀನಿ ನಾನು. ಈ ಫ್ರೆಂಡ್ ಜೊತೆ ನಾನು ಸರಿಸುಮಾರು 18 ವರ್ಷಗಳ ಹಿಂದೆ ಫೋಟೋ ತೆಗೆಸಿಕೊಂಡಿದ್ದೆ. ಅದೇ ಫ್ರೆಂಡು ಇವಾಗಲೂ ಈ ಲಾಲ್ಬಾಗಲ್ಲಿ ಇದ್ದಾರೆ. ನನಗಂತೂ ಫುಲ್ ಖುಷಿ ಆಯಿತು. ಆ ಫ್ರೆಂಡ್ನ ತೋರಿಸ್ತೀನಿ. ವಯಸ್ಸೇ ಆಗಿಲ್ಲ ಮಾರಿ ಈ ಜನಕ್ಕೆ. ನಾನು ಅವಾಗ ಬರುವಾಗ ಹೇಗಿದ್ರು ಇವಾಗಲೂ ಹಾಗೆ ಇದ್ದಾರೆ. ತೋರಿಸ್ತೀನಿ ನಿಮಗೆ. ಆ ಫ್ರೆಂಡ್ ಜೊತೆ ನಾನು ಮಾತಾಡ್ತೀನಿ ಇವಾಗ. ನನಗಂತೂ ಫುಲ್ ಖುಷಿ ಆಗ್ತಿದೆ. ನೋಡುವ. ನೋಡಿ ಗಾಯ್ಸ್, ಇವರೇ ಆ ಫ್ರೆಂಡು. ನಾನೊಂದು 18 ವರ್ಷದ ಹಿಂದೆ ಇದೇ ಫ್ರೆಂಡ್ ಜೊತೆ ಒಂದು ಫೋಟೋ ತೆಗೆಸಿಕೊಂಡಿದ್ದೆ. ಆ ಫೋಟೋ ಹಾಕ್ತೀನಿ ನಾನು. ಅವಾಗ ನಾನು ಇಷ್ಟಿಷ್ಟಿದ್ದೆ, ಇವಾಗ ಇಷ್ಟಿಷ್ಟ ಆಗಿದ್ದೀನಿ ಅಷ್ಟೇ. ನೋಡಿ, ಹೇಗಿದ್ದೀರಾ? ಸೌಖ್ಯನಾ? ಆರಾಮಾಗಿದ್ದೀರಾ? ಈ ಕೈಯಲ್ಲಿ ಏನು ಇತ್ತು ಅನ್ಸುತ್ತಲ್ಲ ಏನೋ ಅವಾಗ ಕೈಯಲ್ಲಿ ಏನೋ ಇತ್ತು. ಅದೇನು ಹೀಗೆ ಹೇಳಿದ್ದ? ಬೋರ್ಡ್ ಇತ್ತು. ಬಟ್ ಇವಾಗ ಬೋರ್ಡ್ ಯಾರೋ ಕಟ್ ಮಾಡಿದ್ದಾರೆ. ಬಟ್ ಈ ಜನಕ್ಕೆ ವಯಸ್ಸಾಗಿಲ್ಲ, ಹಾಗೆ ಇದ್ದಾರೆ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಸ್ಟಾರ್ ಆಗಿ ನಿಂತಿದ್ದಾರೆ ಇನ್ನೂ ಕೂಡ. ಫ್ರೆಂಡ್ ಈಗ ಗಾಜಿನ ಅರಮನೆ ಆಯ್ತು, ದೀಕ್ಷಿತ್ ಫ್ರೆಂಡ್ ಮೀಟ್ ಮಾಡಿ ಆಯ್ತು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇವಾಗ ಇನ್ನೊಂದು ಏನದು ಗಡಿಯಾರ, ದೊಡ್ಡ ಗಡಿಯಾರ ಏನು ಉಂಟಂತೆ ಇಲ್ಲಿ, ಅವ್ರು ಹೇಳಿದ್ರಲ್ಲಿ ಬರುವಾಗ. ಸೊ ಅದೊಂದು ಇವಾಗ ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಆದರೆ ಇಲ್ಲಿ ವೆದರ್ ಮಾತ್ರ ಸಕ್ಕತ್ತಿದೆ. ಬ್ಯಾಂಗ್ಳೂರಲ್ಲಿ ಫುಲ್ಲು
ಬೆಗತ್ತೆ ಅಂತ ಹೇಳೋದಕ್ಕೆ. ಬೇರೆ ಕಡೆಗಿಂತ ಇಲ್ಲೇ ಒಂದು ಒಳ್ಳೆ ವಾತಾವರಣ ಇದೆ. ಇಲ್ಲಿ ಲಾಲ್ಬಾಗಲ್ಲಿ ಒಂದು ದೊಡ್ಡ ಗಡಿಯಾರ ಇದೆ. ಅದೇ ಗಡಿಯಾರದ ಜಾಗಕ್ಕೆ ನಾವು ಇವಾಗ ಹೋಗ್ತಾ ಇದ್ದೇವೆ. ತೋರಿಸ್ತೀವಿ ನಿಮಗೂ ಕೂಡ ಆ ಗಡಿಯಾರ ಹೇಗಿದೆ ಅಂತ. ನಾವು ಸುತ್ತಾಡಿದ್ರು ಇನ್ನೂ ಗಡಿಯಾರ ಸಿಕ್ಕಿಲ್ಲ. ಅದಕ್ಕೆ ಇವಾಗ ಒಂದು ಬ್ರೇಕ್ ತಗೊಂಡು ನಾವು ಜ್ಯೂಸ್ ಕುಡಿತಾ ಇದ್ದೇವೆ. ಪುನರ್ಪುಳಿ ಅಂತ ತಗೊಂಡಿದ್ದು, ಬಟ್ ಇವಾಗ ಇದು ಪುನರ್ಪುಳಿ ಅಲ್ಲ, ಇದು ಗ್ರೇಪ್ ಜ್ಯೂಸ್ ಅಂತೆ. ಅವರೊಂದು ಡೈಲಾಗ್ಸ್ ಹೇಳೋದು, ನಾವು ಪುನರ್ಪುಳಿ ಜ್ಯೂಸ್ ಅಂತ ಕೇಳಿದಕ್ಕೆ ನಿಮ್ಮ ಮಂಗಳೂರಲ್ಲಿ ಪುನರ್ಪುಳಿ ಜ್ಯೂಸ್ ಸಿಗುತ್ತೆ, ಈ ಬೆಂಗಳೂರಲ್ಲಿ ಪುನರ್ಪುಳಿ ಜ್ಯೂಸ್ ಸಿಗುತ್ತಾ ಅಂತ ಹೇಳಿದ್ರು. ಇದೊಂದು ಕುಡ್ದಾದ್ಮೇಲೆ ನಾವು ಮತ್ತೆ ಗಡಿಯಾರ ಹುಡ್ಕೊಂಡು ಹೊರಡ್ತೀವಿ. ಯಾವಾಗ ಸಿಗುತ್ತಾ ಅಂತ ಗೊತ್ತಿಲ್ಲ ಗಾಯ್ಸ್. ಇನ್ನೂ ಕೂಡ ಗಡಿಯಾರ ಸಿಕ್ಕಿಲ್ಲ. ಆದರೆ ಲಾಲ್ಬಾಗಿಗೆ ಬರುವವರಿಗೆ ಒಂದು ಸೂಚನೆ ಎಂತಂದರೆ, ನೀವು ವಿಡಿಯೋ ಎಲ್ಲ ಮಾಡ್ಕೊಂಡು ಬರಬೇಡಿ, ಪೆಟ್ಟು ತಿನ್ನಬೇಕಾಗತ್ತೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಎಂತಕ್ಕಂದರೆ ಇಲ್ಲಿ ಅಲ್ಲಿ ಕಪಲ್ಸ್ಗಳೆಲ್ಲ ಇದ್ದಾರೆ ಸುಮಾರು ಜನ. ಮತ್ತು ಅವ್ರು ಅನ್ಕೋತಾರೆ ನಾವು ಅವ್ರದ್ದು ವಿಡಿಯೋ ಮಾಡ್ತಿದ್ದೀವಿ ಅಂತ. ಅದಕ್ಕೆ ಒಂಚೂರು ವಿಡಿಯೋ ಎಲ್ಲ ಮಾಡುವಾಗ ಅನ್ಕೊಳ್ಳಿ ಬಿಡಿ ಸಾರ್. ನಾವು ವಿಡಿಯೋ ಮಾಡುವಾಗ ಸ್ವಲ್ಪ ಜಾಗ್ರತೆ. ಇವಾಗ ಅದೇ ಗಡಿಯಾರದ ಹತ್ರನೇ ಬಂದ್ವಿ. ಇಲ್ಲಿ ನಾಡಪ್ರಭು ಕೆಂಪೇಗೌಡ ಪ್ರತಿಮೆ ಇದೆ, ನೋಡ್ಬೋದು. ಗಾಯ್ಸ್, ಅಂತೂ ಇಂತೂ ನಾವು ಹುಡುಕಾಡಿ ಸಂಶೋಧನೆ ಮಾಡಿ ನಮಗೆ ಒಂದು ಬೆಂಗಳೂರಿನಲ್ಲಿರುವಂತಹ ಲಾಲ್ಬಾಗ್ನ ದೊಡ್ಡ ಗಡಿಯಾರ ಸಿಕ್ಕಿದೆ. ನೋಡಿ, ಅದೇ ಅದು ದೊಡ್ಡ ಗಡಿಯಾರ. ಬಟ್ ಅದು ಇವಾಗ ತಿರುಗ್ತಿಲ್ಲ, ಎಂತಕ್ಕಂದ್ರೆ ಅದರದ್ದು ಶೆಲ್ ಖಾಲಿ ಆಗಿದೆ, ಅದಕ್ಕೆ ಅದು ತಿರುಗ್ತಿಲ್ಲ. ಬಟ್ ಇವಾಗ ಕರೆಕ್ಟ್ 1:15 ಆಗಿದೆ, ಅದರಲ್ಲೂ ಕೂಡ 1:15 ಆಗಿದೆ. ಒಂದು ಮಾತಿದೆ ಏನಂದರೆ, ಅದೇ ಹಾಳಾಗಿರೋ ಗಡಿಯಾರ ಕೂಡ ದಿವಸಕ್ಕೆ 2 ಸಲ ಕರೆಕ್ಟ್ ಟೈಮ್ ತೋರಿಸುತ್ತಂತೆ, ಅದೇ ಇರಬೇಕು. ಇವಾಗ 1:15 ಆಗಿದೆ, ಅದು ಅಲ್ಲಿ ಕೂಡ 1:15 ಇದೆ. ನೋಡಿ ಸರಿ ಉಂಟಂತೆ, ಯಾರಿಗೆ ಗೊತ್ತು. ನೋಡಿ, ಇಲ್ಲಿ ಜಿಂಕೆ, ಮೊಲ ಎಲ್ಲ ಇದೆ, ಗಿಳಿ ಎಲ್ಲ ಇದೆ ನೋಡಿ. ಅದು ಹಸಿರು ಜಿಂಕೆ, ಇದು ಬಿಳಿ ಮೊಲ, ಇದು ಕೆಂಪು, ಅದಕ್ಕೆ ಇದಿದೆ ಎಂತ ಕಿವಿ ವಿಶೇಷ, ಗಿಳಿ ಇದೆ, ಗಿಳಿ. ಮತ್ತೆ ಇದೆಲ್ಲ ನೋಡಿ, ಇದು ಅಂಕಿತ್, ಇದೆಲ್ಲ ಇವರು ಫ್ಯಾಮಿಲಿ ಮೆಂಬರ್ಸ್ ನೋಡಿ. ಸಣ್ಣ ಎಲ್ಲ ಇದ್ದಾರೆ ನೋಡಿ, ಎಲ್ಲ ನಂದೇ ಫ್ಯಾಮಿಲಿ ಮೆಂಬರ್ಸ್ ಇರ್ಬೇಕು. ಎಲ್ಲ ಗಿಡ್ಡ ಇದ್ದಾರೆ ಮೋಸ್ಟ್ಲಿ. ಗೈಸ್, ನಾವೆಲ್ಲ ಆಲ್ಮೋಸ್ಟ್ ಲಾಲ್ಬಾಗಿದ್ದೆಲ್ಲ ಪ್ಲೇಸಸ್ ಕವರ್ ಮಾಡಿದ್ವಿ, ಚೆನ್ನಾಗಿದೆ. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ಸುಮಾರು ರೂಲ್ಸ್ ಇದೆ, ರಿಸ್ಟ್ರಿಕ್ಷನ್ಸ್ ಇದೆ. ಆ ರೂಲ್ಸ್ ರಿಸ್ಟ್ರಿಕ್ಷನ್ಸ್ ಎಲ್ಲ ತಿಳ್ಕೊಂಡು ಲಾಲ್ಬಾಗಿಗೆ ಬನ್ನಿ. ನಮಗಂತೂ ಫುಲ್ ಸುಸ್ತಾಗೋಯ್ತು ಲಾಲ್ಬಾಗ್ ತಿರುಗಿ. ನಾವೇನು ಈ ವ್ಲಾಗಲ್ಲಿ ತೋರಿಸಿದ್ದೀವಿ ಅದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ತಿರುಗಾಡಿದ್ವಿ. ಅಲ್ಲೆಲ್ಲ ಕ್ಯಾಮ್ರಾ ಅಲೋವ್ ಇರಲಿಲ್ಲ, ಅದಕ್ಕೆ ತೋರ್ಸೋಕ್ಕಾಗಿಲ್ಲ. ಸೊ ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತಿದ್ದೀನಿ. ನನ್ನ ವ್ಲಾಗ್ ಇಲ್ಲಿ ತನಕ ಯಾರೆಲ್ಲ ನೋಡಿಲ್ಲ, ಹೋಗಿ ನೋಡ್ಕೊಂಡು ಬನ್ನಿ. ಮತ್ತು ಈ ವ್ಲಾಗನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸರಿನಾ? ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.